ಇಂಡೇಜಿನ್ ಲಿಮಿಟೆಡ್ ಕಂಪನಿಯು ತನ್ನ ಆರಂಭಿಕ ಸಾರ್ವಜನಿಕ ಕೊಡುಗೆಯನ್ನು ಐಪಿಒ ಕೊಡುಗೆ 2024 ರ ಮೇ 6 ಸೋಮವಾರ ಹೂಡಿಕೆದಾರರಿಗೆ ತೆರೆಯಲು ಉದ್ದೇಶಿಸಿದೆ. ಬಿಡ್ ಕೊಡುಗೆ ಮುಕ್ತಾಯ ದಿನಾಂಕ 2024 ರ ಮೇ 8 ಬುಧವಾರ ಇರಲಿದೆ. ಪ್ರಮುಖ ಸಾಂಸ್ಥಿಕ ಹೂಡಿಕೆದಾರರ ಬಿಡ್ಡಿಂಗ್ ದಿನಾಂಕವು ಬಿಡ್ ಆಫರ್ ತೆರೆಯುವ ದಿನಾಂಕದ ಮೊದಲಿನ ಒಂದು ಕೆಲಸದ ದಿನ ಅಂದರೆ 2024 ರ ಮೇ 3 ಶುಕ್ರವಾರ ಆಗಿರಲಿದೆ. ಕೊಡುಗೆಯ ಬೆಲೆ ಪಟ್ಟಿಯನ್ನು ಪ್ರತಿ ಈಕ್ವಿಟಿ ಶೇರಿಗೆ ₹430ರಿಂದ ₹452ಗೆ ನಿಗದಿಪಡಿಸಲಾಗಿದೆ. ಕನಿಷ್ಠ 33 ಈಕ್ವಿಟಿ ಷೇರುಗಳಿಗೆ ಮತ್ತು ತದನಂತರದ 33 ಈಕ್ವಿಟಿ ಷೇರುಗಳ ಗುಣಕಗಳಲ್ಲಿ ಬಿಡ್ಗಳನ್ನು ಮಾಡಬಹುದು. ಈ ಕೊಡುಗೆಯು ಒಟ್ಟಾರೆ 600 ದಶಲಕ್ಷವರೆಗೆ ಈಕ್ವಿಟಿ ಷೇರುಗಳ ಹೊಸ ನೀಡಿಕೆ ಒಳಗೊಂಡಿದೆ. ಹೊಸ ನೀಡಿಕೆ 23,932 732 ಈಕ್ವಿಟಿ ಷೇರುಗಳ ಕೊಡುಗೆಯ ಷೇರುಗಳು. ಮಾರಾಟದ ಕೊಡುಗೆಯು ಮನೀಶ್ ಗುಪ್ತಾ ಅವರ 118 596 ಈಕ್ವಿಟಿ ಷೇರುಗಳು. ಡಾ. ರಾಜೇಶ್ ಭಾಸ್ಕರನ್ ನಾಯರ್ ಅವರಿಂದ 233 818 ವರೆಗೆ ಈಕ್ವಿಟಿ ಷೇರುಗಳು. ಅನಿತಾ ನಾಯರ್ ಅವರಿಂದ 151 454 ವರೆಗಿನ ಈಕ್ವಿಟಿ ಷೇರುಗಳು ಇರಲಿವೆ. ಮನೀಶ್ ಗುಪ್ತಾ ಮತ್ತು ಡಾ. ರಾಜೇಶ್ ಭಾಸ್ಕರನ್ ನಾಯರ್ ಅವರ ಒಟ್ಟಾರೆ 600 ವರೆಗಿನ ಷೇರುಗಳನ್ನು ವೈಯಕ್ತಿಕ ಮಾರಾಟದ ಷೇರುದಾರರು ಗ್ರೂಪ್ ಲೈಫ್ ಸ್ಪ್ರಿಂಗ್ನ ಪಾಲುದಾರಿಕೆಯ ಸಾಮರ್ಥ್ಯದಲ್ಲಿ ವಿಡಾ ಟ್ರಸ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಟ್ರಸ್ಟಿ ಆಫ್ ಫಿಗ್ ಟ್ರೀ ಟ್ರಸ್ಟ್ ಒಟ್ಟುಗೂಡಿಸಲಿದೆ. ಬಿಪಿಸಿ ಜೆನೆಸಿಸ್ ಫಂಡ್ ಐಎಎಸ್ಪಿವಿಯ 657 687 ವರೆಗಿನ ಷೇರುಗಳನ್ನು ಒಟ್ಟುಗೂಡಿಸಲಿದೆ. 378 527 ವರೆಗಿನ ಈಕ್ವಿಟಿ ಷೇರುಗಳನ್ನು ಬಿಪಿಸಿ ಜೆನೆಸಿಸ್ ಫಂಡ್ ಐಎಸ್ಪಿವಿ ಲಿಮಿಟೆಡ್ ಒಟ್ಟುಗೂಡಿಸಲಿದೆ. ಸಿಯಾ ಡಾನ್ ಇನ್ವೆಸ್ಟ್ಮೆಂಟ್ನಿಂದ 10,792 650 ವರೆಗೆ ಈಕ್ವಿಟಿ ಷೇರುಗಳನ್ನು ಒಟ್ಟುಗೂಡಿಸಲಾಗುವುದು. ವಿಡಾ ಟ್ರಸ್ಟಿ ಪ್ರೈವೇಟ್ ಲಿಮಿಟೆಡ್ ಬಿಪಿಸಿ ಜೆನೆಸಿಸ್ ಫಂಡ್ ಐಎಸ್ಪಿವಿ ಲಿಮಿಟೆಡ್ ಮತ್ತು ಬಿಪಿಸಿ ಜೆನೆಸಿಸ್ ಫಂಡ್ ಐಎಎಸ್ಪಿವಿ ಲಿಮಿಟೆಡ್ ಹೂಡಿಕೆ ಮಾರಾಟ ಮಾಡುವ ಷೇರುದಾರರು ಮತ್ತು ಒಟ್ಟಾರೆಯಾಗಿ ವೈಯಕ್ತಿಕ ಮಾರಾಟದ ಷೇರುದಾರರು, ಅಮಾರಾಟ ಷೇರುದಾರರು ಮತ್ತು ಅಂತಹ ಈಕ್ವಿಟಿ ಷೇರುಗಳು, ಕೊಡುಗೆ ಮಾಡಿದ ಷೇರುಗಳು ಒಳಗೊಂಡಿರಲಿದೆ.